20,000 ಯುವಕರು ಪದವಿಯನ್ನು ಪಡೆದಿದ್ದಾರೆ. ಆದರೆ ಅವರು ಯುವ ನಿಧಿ ಅಂತ ಏನು ಯುವಕರಿಗೆ ಯುವ ನಿಧಿ ಅಂತ ಏನು ಕೊಡ್ತಾರೆ, ಅದರ ಅಡಿಯಲ್ಲಿ ಕೇವಲ 3,500 ಜನಕ್ಕೆ ಮಾತ್ರ ಸ್ಕಾಲರ್ಶಿಪ್ನ ಕೊಟ್ಟಿದ್ದಾರೆ. ಇದು ಕೂಡ ಯುವಕರಿಗೆ ಮಾಡಿರ್ತಕ್ಕಂಥ ಮೋಸ. ಇಂಥ ನಾನಾ ಒಂದು ಚಟುವಟಿಕೆಗಳು ಕಾಂಗ್ರೆಸ್ ಸರ್ಕಾರ ಮತ್ತು ಕಾಂಗ್ರೆಸ್ ನಾಯಕರ ಮುಖಾಂತರ ಈ ರಾಜ್ಯಕ್ಕೆ, ಈ ದೇಶಕ್ಕೆ ಆಗ್ತಾ ಇದೆ. ಅದೇ ಥರ ಏನು ಕಾಂಗ್ರೆಸ್ನ ಮುಖ್ಯ ವಕ್ತಾರರಾದ ಏನು ಸುಪ್ರಿಯಾ ಶ್ರೀಕಟ್ಟೆ ಅನ್ನೋರು ಅವರ ಒಂದು ಇನ್ಸ್ಟಾಗ್ರಾಮಲ್ಲಿ ಮೊನ್ನೆ ಒಂದು ಪೋಸ್ಟ್ ಮಾಡಿದ್ದಾರೆ. ಏನು ಕಂಗನಾ ರಣಾವತ್ ಅವರಿಗೆ ನಮ್ಮ ಪಾರ್ಟಿ MP ಸೀಟ್ ಕೊಟ್ಟಿದೆ. ಅವರ ಒಂದು ಫೋಟೋನ ಪೋಸ್ಟ್ ಮಾಡಿ ಅದಕ್ಕೆ ಒಂದು ಟ್ಯಾಗ್ ಮಾಡಿದ್ದಾರೆ. ಏನು ಇವರ ಮಂಡಿಯ ಬೆಲೆ ಎಷ್ಟು ಅಂತ. ಇದು ಕಾಂಗ್ರೆಸ್ನ ಒಂದು ಸಂಸ್ಕೃತಿ, ಮಹಿಳೆಗೆ ಕೊಡ್ತಾ ಇರ್ತಕ್ಕಂಥ ಗೌರವ. ರಾಹುಲ್ ಗಾಂಧಿ ಅವರು ಮಹಿಳೆಯರ ಸಬಲೀಕರಣಕ್ಕೋಸ್ಕರ ಉದ್ದ ಭಾಷಣ ಮಾಡ್ತಾರೆ, ಆದರೆ ಅವರು ಒಂದೇ ಒಂದು ಖಂಡನೀಯ ಹೇಳಿಕೆಯನ್ನು ಕೂಡ ಕೊಡಲಿಲ್ಲ. ಅವರ ಮುಖ್ಯ ವಕ್ತಾರರು ಈ ಥರ ಪೋಸ್ಟ್ ಮಾಡಿದಾಗ ಇಂಥ ಒಂದು ಘಟನೆಗಳನ್ನು ಖಂಡಿಸ್ತಾ ಏನು ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರು ಕೊಟ್ಟಿರ್ತಕ್ಕಂಥ ಹೇಳಿಕೆಯನ್ನು ಖಂಡಿಸ್ತಾ ತತ್ಕ್ಷಣ ಯುವಕರ ಒಂದು ಮತ್ತು ಮಹಿಳೆಯರ ಒಂದು ಕ್ಷಮಾಪಣೆ ಕೋರಬೇಕು, ಮತದಾನಕ್ಕೆ ಪ್ರೋತ್ಸಾಹ ಮಾಡುವಂಥ ಒಂದು ವಾತಾವರಣ ಸೃಷ್ಟಿ ಮಾಡಬೇಕು ಅಂತ ಆಗ್ರಹ ಪಡಿಸ್ತಾ ನಾವು ಒಂದು ಕೋಲಾರ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಮುಖಾಂತರ ಈ ಒಂದು ಪತ್ರಿಕಾ ಕರೆ ಕೊಟ್ಟಿದ್ದಾರೆ. ಅದಕ್ಕೆ ಈ ದಿನ ನಮ್ಮ ಜಿಲ್ಲಾಧ್ಯಕ್ಷರು, ನಮ್ಮ SP ಮುನೇಂದ್ರಣ್ಣವರು, 400ಕ್ಕೂ ಹೆಚ್ಚಿಗೆ ಭಾರತೀಯ ಜನತಾ ಪಾರ್ಟಿಯ ಲೋಕಸಭಾ ಸದಸ್ಯರು ಗೆಲ್ತಾರೆ ಅಂತೇಳಿ ಅವರ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಖರ್ಗೆರವರು ರಾಜ್ಯಸಭೆಯಲ್ಲೇ ಘೋಷಣೆಯನ್ನು ಮಾಡಿದರು. ಈಗ ಬರ್ತಕ್ಕಂಥ ಏನು ಲೋಕಸಭಾ ಚುನಾವಣೆಯಲ್ಲಿ ನಾವು ಸೋಲ್ತೀರಿ ಅಂತೇಳಿ ಹತಾಶರಾಗಿ ಮೋದಿಜಿಯವ್ರ ಬಗ್ಗೆ ಏಕವಚನದಲ್ಲಿ ಮಾತಾಡಿದರೆ ನಮಗೆ ಓಟ್ಗಳು ಬರ್ಬೋದಾ ಅಂತೇಳಿ ಈ ಒಂದು ಹೊಸ ಒಂದು ಅಸ್ತ್ರವನ್ನು ಪ್ರಯೋಗಿಸ್ತಾ ಇದ್ದಾರೆ. ಅವ್ರಿಗೆ ಏಕವಚನದಲ್ಲಿ ಮಾತಾಡೋದನ್ನು ಅವ್ರ ಪಕ್ಷದಲ್ಲಿರ್ತಕ್ಕಂಥ ಅಧ್ಯಕ್ಷರಾಗಲಿ ಅವರ ಮುಖ್ಯಮಂತ್ರಿಗಳಾಗಲಿ ಒಂದು ಪ್ರಶ್ನೆನೂ ಮಾಡಿರಲ್ಲ, ಯಾಕೆ ಈ ಥರ ಎಲ್ಲ ಮಾತಾಡ್ತೀವಿ ಅಂತ. ಅವ್ರಿಗೆ ಈಗಾಗಲೇ ಗೊತ್ತಾಗಿದೆ, ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಯುವಕರು ಭಾರತೀಯ ಜನತಾ ಪಾರ್ಟಿಗೆ ವೋಟ್ ಹಾಕ್ತಾರೆ. ನರೇಂದ್ರ ಮೋದಿ 3ನೇ ಸಾರಿ ಈ ದೇಶದಲ್ಲಿ ಪ್ರಧಾನಮಂತ್ರಿ ಆಗೋದು ಶತಸಿದ್ಧ ಅಂತೇಳಿ ತಿಳ್ಕೊಂಡು ಇವತ್ತು ಒಂಥರ ಹುಚ್ಚಿನ ಥರ ನಡ್ಕೊತಾ ಇದ್ದಾರೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಇರ್ತಕ್ಕಂಥ. ಒಂದು ಕಡೆ ಸನಾತನ ಧರ್ಮದ ವಿರುದ್ಧವಾಗಿ ಮಾತಾಡ್ತಾರೆ, ಒಂದು ಕಡೆ ಈ ರಾಜ್ಯದಲ್ಲಿ ಯಾರ್ಯಾರು ಬಾಂಬ್ ಹಾಕ್ತಾರೆ, ಯಾರ್ಯಾರು ಕುಕ್ಕರ್ ಬಾಂಬ್ ಬಿಡ್ತಾರೆ, ಯಾರ್ಯಾರು ಸನಾತನ ಧರ್ಮದ ವಿರುದ್ಧವಾಗಿ ಮಾತಾಡ್ತಾರೆ ಅವ್ರನ್ನೆಲ್ಲ ಬೆಂಬಲಿಸೋಂಥ ಕೆಲಸಗಳು. ಮತ್ತು ಹನುಮಾನ್ ಚಾಲೀಸ ಅವ್ರ ಅಂಗಡಿಯಲ್ಲಿ ಹಾಕೊಂಡು ಕೇಳ್ತಾ ಇರ್ಬೇಕಾದ್ರೆ ಯಾವುದೇ ಮೈಕ್ ಸೆಟ್ ಹಾಕಿಲ್ಲ, ಇನ್ನೊಂದಿಲ್ಲ, ಅದಕ್ಕೂ ಹೋಗಿ ಅಲ್ಲೇ ಮಾಡೋಂಥದ್ದು. ಒಂದು ಆಟೋ ಡ್ರೈವರ್ ಅವ್ರ ಮನೆ ಮೇಲೆ ಹನುಮಾನ್ ಧ್ವಜವನ್ನು ಕಟ್ಟಿದರೆ ಅವ್ರ ಮೇಲೆ ನುಗ್ಗಿ ಹೆಣ್ಮಕ್ಳ ಮೇಲೇನೂ ಅಲ್ಲೇ ಮಾಡೋಂಥದ್ದು. ಇದನ್ನೆಲ್ಲ ಕರ್ನಾಟಕ ರಾಜ್ಯದಲ್ಲಿ 7 ತಿಂಗಳಿಂದನೂ ಕಾಂಗ್ರೆಸ್ ಸರ್ಕಾರ ಬಂದಾದ್ಮೇಲೆ ಶುರುವಾಗಿದೆ. ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಜನನೂ ತೀರ್ಮಾನ ಮಾಡಿದ್ದಾರೆ, 7 ತಿಂಗಳಿಂದ ಈ ದೇಶದ ಬಹುಸಂಖ್ಯಾತರು ರಾಮನ ಭಕ್ತರು, ದೇಶಭಕ್ತರು ರಾಮನ ಪ್ರತಿಷ್ಠಾಪನೆ ದಿನ ಒಂದು ಹಿಂದೂ ಧ್ವಜವನ್ನು ಕಟ್ಟಬೇಕಾದ್ರೆ, ಹನುಮನ ಧ್ವಜವನ್ನು ಕಟ್ಟಬೇಕಾದ್ರೆ ಪರ್ಮಿಷನ್ ಬೇಕು. ಟಿಪ್ಪು ಸುಲ್ತಾನ್, ಬಾಬರ್, ಮೊಹಮ್ಮದ್ ಗಜ್ನಿ ತಲವಾರುಗಳನ್ನು ಕಟ್ಟಬೇಕಾದ್ರೆ ಯಾವುದೇ ರೀತಿಯಾದಂಥ ಪರ್ಮಿಷನ್ ಬೇಕಾಗಿಲ್ಲ ಅಂತೇಳಿ ಕೋಲಾರ ಜಿಲ್ಲೆಯಲ್ಲಿ ಕ್ಲಾಕ್ ಟವರ್ ಪಕ್ಕದಲ್ಲಿ ದಿನದ 24 ಗಂಟೆ ಏನು ಡಿಸ್ಟ್ರಿಕ್ಟ್ ರಿಸರ್ವ್ ಪೊಲೀಸ್ ಇರುತ್ತೆ ಅಂತ ಜಾಗದಲ್ಲಿ DC ಅವರು ಮತ್ತು SP ಅವರು ನಿರ್ಲಕ್ಷ್ಯದಿಂದ
ಸುಮಾರು 400 kg ಇರ್ತಕ್ಕಂಥ ತಲವಾರನ್ನ ಕಟ್ಟಿದಂತ ಸಂದರ್ಭದಲ್ಲೂ ಅವ್ರನ್ನ ಕ್ವಶನ್ ಮಾಡಿ ಕೇಳಿದಾಗ ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅಲ್ಲಿದ್ದಂತ ಡಿಆರ್ ವ್ಯಾನ್ ಅಲ್ಲಿ 2 ಡಿಆರ್ ವ್ಯಾನ್ ಆಗಿ ಆಗಿರೋ ಸಂದರ್ಭದಲ್ಲಿ ಅವ್ರನ್ನ ಬೆಳೆಸಿದ್ರೆ ಅವ್ರು ಯಾವುದೇ ಕಾರಣಕ್ಕೂ ನಮ್ಮನ್ನ ಬಿಟ್ಟು ಹೋಗಲ್ಲ, ಭಾರತೀಯ ಜನತಾ ಪಾರ್ಟಿ ಓಟ್ ಆಗಲ್ಲ ಅಂತ ಹೇಳ್ತಿದ್ರು. ಈ ರಾಜ್ಯದಲ್ಲಿ ಪಾಕಿಸ್ತಾನಿ ಏಜೆಂಟ್ಗಳಂತೆ ಸಿದ್ದರಾಮಯ್ಯ ಮತ್ತೆ ಕಾಂಗ್ರೆಸ್ನ ಮಂತ್ರಿಗಳು ಅವರ ಎಲ್ಲ ಮುಖಂಡರುಗಳು ನಡ್ಕೊಂತ ಇದ್ದಾರೆ. ಇವತ್ತು ನಮ್ಮ ಕಂಗನಾ ರಾಣಾವತ್ ಅವ್ರ ಮೇಲೆ ಅವರ ವಕ್ತಾರಿಯಾದಂಥ ಸುಪ್ರಿಯಾ ಶ್ರೀನಾಥೆ ಅವರು ನಮ್ಮಲ್ಲಿ ನಾವು ಅಭ್ಯರ್ಥಿಯಾಗಿ ಮಾಡಿದಂಥ ಸಂದರ್ಭದಲ್ಲಿ ಅವ್ರದ್ದೊಂದು ಫೋಟೋವನ್ನು ಹಾಕಿ ಇದ್ರ ದರ ಎಷ್ಟು ಅಂತ ಹೇಳಿ ಕೇಳಿರ್ತಕ್ಕಂಥದ್ದು ನೋಡಿದಾಗ ಹೆಣ್ಮಕ್ಳ ಬಗ್ಗೆ ಅವ್ರಿಗೆ ಗೌರವ ಇಲ್ಲ. ಯಾಕಂದರೆ ಲೋಕಸಭೆಯಲ್ಲಿ ಅಜಿರಂಜನ್ ನಮ್ಮ ರಾಷ್ಟ್ರಪತಿಯವರ ಬಗ್ಗೆ ಅವಹೇಳನಕಾರವಾಗಿ ಮಾತಾಡಿರ್ತಕ್ಕಂಥದ್ದು ಇವೆಲ್ಲ ಗೊತ್ತಿದೆ. ಈ ದೇಶದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಹೆಣ್ಣು ಮಕ್ಕಳಿಗೆ ಗೌರವ ಕೊಡಬೇಕು, ಬೇಟಿ ಪಡಾವೋ ಬೇಟಿ ಬಚಾವೋ, ಮತ್ತೆ ಹೆಣ್ಮಕ್ಳಿಗೆ ರಾಜಕೀಯದಲ್ಲೂ ಸ್ಥಾನಮಾನ ಕೊಡಬೇಕಂತೇಳಿ 33% ರಿಸರ್ವೇಶನ್ ಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಸರ್ಕಾರ. ಆಳಿರ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿ ಜಾತಿಗಳ ಮಧ್ಯೆ ವಿಷಬೀಜ ಬಿತ್ತಿ ಈ ದೇಶವನ್ನ ವಿಭಜನೆ ಮಾಡೋಂಥ ಕೆಲಸಗಳನ್ನ ಮಾಡಿ ಇವತ್ತು ಚುನಾವಣಾ ಸಂದರ್ಭದಲ್ಲಿ ಬಂದು ಮಹಿಳೆಯ ಬಗ್ಗೆನೂ ಅವಹೇಳನಕಾರಿಯಾಗಿ ಮಾತಾಡಿರ್ತಕ್ಕಂಥದ್ದು, ದೇಶದ ಪ್ರಧಾನಮಂತ್ರಿ ಬಗ್ಗೆನೂ ಅವಹೇಳನಕಾರಿಯಾಗಿ ಮಾತಾಡಿರ್ತಕ್ಕಂಥದ್ದು ನೋಡಿದಂಥ ಸಂದರ್ಭದಲ್ಲಿ ಇವರು ಯಾವ ರೀತಿ ಕೆಳಮಟ್ಟಕ್ಕೆ ಇಳಿದಿದ್ದಾರೆ ಅಂತ ಹೇಳಿ ನಿಮಗೆಲ್ಲ ಗೊತ್ತಾಗ್ತಾ ಇದೆ. ಅದಕ್ಕೋಸ್ಕರ ನಾನು ಒತ್ತಾಯ ಮಾಡ್ತೀನಿ, ನಮ್ಮ ಪ್ರತಿಯೊಂದು ಬೂತ್ ಮಟ್ಟದಲ್ಲೂ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಬಗ್ಗೆ, ಹೆಣ್ಣುಮಕ್ಕಳ ಬಗ್ಗೆ ಅವ್ರು ಯಾವ ರೀತಿ ಅಗೌರವ ನೋಡ್ತಾ ಇದ್ದಾರೆ ಅದ್ರ ಬಗ್ಗೆ ಪ್ರತಿಯೊಂದು ಮತದಾರರಿಗೂ ತಿಳಿಸೋದ್ರ ಮುಖಾಂತರ ಬರೋಂಥ ಲೋಕಸಭಾ ಚುನಾವಣೆಯಲ್ಲಿ ಈ ರಾಜ್ಯದಲ್ಲಿರ್ತಕ್ಕಂಥ 28ಕ್ಕೆ 28 ಲೋಕಸಭಾ ಸದಸ್ಯರು ಭಾರತೀಯ ಜನತಾ ಪಾರ್ಟಿ NDA ಮೈತ್ರಿಕೂಟದ ಅಭ್ಯರ್ಥಿಗಳು ಗೆಲ್ಲಬೇಕು ಅಂತೇಳಿ ನಾವೆಲ್ಲ ಹಗಲು ರಾತ್ರಿ ಕೆಲಸ ಮಾಡಬೇಕು. NDA ಮೈತ್ರಿಕೂಟದಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಯಾರಿಗೆ ಟಿಕೆಟ್ ಕೊಟ್ಟರು ನಾವೆಲ್ಲ ಒಗ್ಗಟ್ಟಾಗಿ ನಮ್ಮ ಅಭ್ಯರ್ಥಿ ಮೋದಿ ಅಂತ ಹೇಳಿ ಕೆಲಸ ಮಾಡಬೇಕು. ಆ ಕೆಲಸ ಮಾಡೋದ್ರ ಮುಖಾಂತರ ನಾವೆಲ್ಲ ಒಗ್ಗಟ್ಟಾಗಿದ್ದೀರಿ ಅಂತ ಹೇಳಿ ನಾವು ನೋಡಿಸಿ ಅತ್ಯಂತ ಹೆಚ್ಚಿನ ಮತಗಳಿಂದ ನಾವು ಗೆಲ್ಸ್ಕೊಡ್ಬೇಕು ಅಂತ ಹೇಳಿ ನಮ್ಮ ಎಲ್ಲ ಮುಖಂಡರುಗಳಿಗೂ ಮತ್ತೆ ನಮ್ಮ ಮತದಾರ ಬಂಧುಗಳಿಗೂ ನಾನು ನಿಮ್ಮೆಲ್ಲರ ಮುಖಾಂತರ ನಾನು ಒತ್ತಾಯ ಮಾಡ್ತೀನಿ. ಉಳಿಸ್ಕೊಂತೇಳಿ ವಿಪತ್ತು ನಿಂತಾಗ್ತಿದೆ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ದೇಶದ ಹಿತದೃಷ್ಟಿಯಿಂದ ಈ ದೇಶದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು 3ನೇ ಬಾರಿ ಪ್ರಧಾನಮಂತ್ರಿ ಆಗಬೇಕು. ಅದಕ್ಕೋಸ್ಕರ ಕರ್ನಾಟಕ ರಾಜ್ಯದಲ್ಲಿ ಕೊಟ್ಟಿರ್ತಕ್ಕಂಥ ಏನು 3 ಸೀಟ್ಗಳಿದೆ, ಆ 3 ಸೀಟ್ಗಳಲ್ಲಿ ನಮ್ಮ NDA ಮೈತ್ರಿಕೂಟದ ಜಾತ್ಯತೀತ ಜನತಾ ದಳದ ಅಭ್ಯರ್ಥಿ ಏನಿದ್ದಾರೆ, ನಮ್ಮ NDA ಮೈತ್ರಿಕೂಟದ ಅಭ್ಯರ್ಥಿ ಅವ್ರನ್ನ ಗೆಲ್ಸ್ಕೊತ ನಿಟ್ಟಿನೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ನಮ್ಮ ಕೋಲಾರಲ್ಲಿ ಲೋಕಸಭಾ ಸದಸ್ಯರಿಗೆ ಏನು ಬೇಕು ಏನು ಎತ್ತ ಅಂತೇಳಿ ಅವ್ರಿಗೆ ಗೊತ್ತಿರೋ ನಾನು ಅಮಿತ್ ಶಾ ಜಿ ಅವರು ಫೋನ್ ಮಾಡಿ ನನ್ನ ಮಾತಾಡಿ ನಾವು ಇದ್ದೀರಿ ನಿಮ್ಮ ಜೊತೆಯಲ್ಲಿ, ಪಕ್ಷ ನಿಮ್ಮ ಜೊತೆಯಲ್ಲಿ ಇದೆ, ಯಾವುದೇ ಕಾರಣಕ್ಕೂ ನಿನ್ನನ್ನು ನಿರ್ಲಕ್ಷ್ಯ ಮಾಡಲ್ಲ, ಸೂಕ್ತವಾದಂಥ ಸ್ಥಾನಮಾನ ನಾವು ಕೊಡ್ತೀರಿ ಅಂತ ಹೇಳ್ಬಿಟ್ಟು ಹೇಳಿರ್ತಕ್ಕಂಥದ್ದು. ನನಗೆ ಅವ್ರು ಫೋನ್ ಮಾಡಿ ಮಾತಾಡೋಷ್ಟು ದೊಡ್ಡವ್ರು ನಾನಲ್ಲ. ಅದೇ ರೀತಿಯಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಜಗತ್ ಪ್ರಕಾಶ್ ನಡ್ಡಾಜಿರವರು ಮನೆಗೆ ಕರೆಸಿ ಅತಿ ಶೀಘ್ರದಲ್ಲೇ ಸೂಕ್ತವಾದಂಥ ಸ್ಥಾನಮಾನವನ್ನು ನಿಮಗೆ ಕೊಡ್ತೀರಿ. ನಾನು ಕೇಳಿದೆ, ನಾನು ಏನಾದರೂ ಒಂದೇ ಒಂದು ಡಿಫಾಲ್ಟ್ ಇದ್ದರೆ ನನ್ನದನ್ನು ಹೇಳಿ ನಾನು ಸಮಾಧಾನವಾಗಿರ್ತೀನಿ. ನಮ್ಮ ಮತದಾರರು ನಮ್ಮ ಮುಖಂಡರುಗಳು ಕೇಳ್ತಾ ಇದ್ದಾರೆ ಯಾಕೆ ಇಲ್ಲಿ ಈ ಥರ ಆಯಿತು ಅಂತೇಳಿ. ನಾವು ಯಾವುದೇ ಕಾರಣಕ್ಕೂ ಮೊದಲನೇ ಲಿಸ್ಟಲ್ಲೇ ನಿನ್ನ ಹೆಸರು ನಾವು ಫೈನಲ್ ಮಾಡೋದಕ್ಕೆ ನಾವು ರೆಡಿಯಾಗಿ ಇಟ್ಕೊಂಡಿದ್ರಿ. ಮೈತ್ರಿಕೂಟದಲ್ಲಿ ಜಾತ್ಯತೀತ ಜನತಾ ದಳದವರು ನಮಗೆ ಕೋಲಾರ ಬೇಕೇ ಬೇಕು ಅಂತೇಳಿ ಅವ್ರು ಒತ್ತಾಯ ಮಾಡಿದ್ರಿಂದ ಹಿಡಿದ್ರಿಂದ ನಾವು ಬಿಟ್ಕೊಡ್ಬೇಕಾಯ್ತು. ನಮ್ಮಲ್ಲಿ ಎಲ್ಲ ಸರ್ವೆಯಲ್ಲೂ ನೀವು ಕಳೆದ ಬಾರಿಗಿನ್ನ ಈಗ ಹೆಚ್ಚು ಮತಗಳ ಅಂತರದಿಂದ ಗೆಲ್ತೀರಿ ಅನ್ನೋ ರಿಪೋರ್ಟ್ ನಮಗಿತ್ತು. ಮೈತ್ರಿ ಇದ್ದಿದ್ದರಿಂದ ಈ ರೀತಿ ಆಯಿತು, ನಾವು ನಿಮ್ಮ ಜೊತೆನಲ್ಲಿ ಇದ್ದೀರಿ ಅಂತೇಳಿ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದಂಥ ನಡ್ಡಾಜಿಯವರು ಇರ್ಬೋದು, ಸಂತೋಷ್ ಅವರು ಇರ್ಬೋದು.